ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಸೇರಿ ತುಳುನಾಡು ಅದರ 3 ಜಾನಪದ ಕ್ರೀಡೆಯಲ್ಲಿ ಅದು ದೊಡ್ಡ ಹೆಸರನ್ನು ಪಡೆದಂತಹ ಜಿಲ್ಲೆ. ಒಂದು ಕಂಬಳ, ಒಂದು ಯಕ್ಷಗಾನ, ಮತ್ತೊಂದು ಕೋಳಿ ಅಂತ. ಈ 3 ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಜಾನಪದ ಕ್ರೀಡೆ. ಅದರಲ್ಲಿ ಇದೀಗ ಕಂಬಳ ದೊಡ್ಡ ರೀತಿಯ ಯಶಸ್ಸನ್ನು ಕಂಡಿದೆ. ಕಳೆದ ಸಲ ನಮ್ಮ ಕಂಬಳ ನಮ್ಮ ರಾಜಧಾನಿ ಬೆಂಗಳೂರಿಗೆ ಹೋಗಿ ದೊಡ್ಡ ರೀತಿಯ ಯಶಸ್ಸನ್ನು ಕಂಡಿದೆ. ಈಗ ಮಗದೊಂದು ಮೈಲಿಕಲ್ಲು ಸ್ಟಾರ್ಟ್ ಆಗ್ತಾ ಇದೆ ಶಿವಮೊಗ್ಗದಲ್ಲಿ. ಅದು ಸಹ ಐತಿಹಾಸಿಕವಾಗಿ ರೋಟರಿ ಕ್ಲಬ್ ಕಂಬಳ ಸಮಿತಿಯವರೊಟ್ಟಿಗೆ ಸೇರಿಕೊಂಡು ನಡೆಸುವಂಥ ಕಂಬಳ ಏಪ್ರಿಲ್ 19ನೇ ತಾರೀಕು 19-20 ಮಾಚೇನಹಳ್ಳಿ ಶಿವಮೊಗ್ಗ. ಇಲ್ಲಿ ಇದೀಗಲೇ ಇದರ ಸಂಘಟಕರಲ್ಲಿ ಒಬ್ಬರಾದ ನಾವು ಇಲಿಯಾಸ್ ಶಾಂತೀಶ್ ಹೇಳ್ತಿದ್ರೆ ನಾವು ಒಂದು 15 ಲಕ್ಷದಿಂದ ಮೇಲೆ ಜಾಸ್ತಿ ಜನ ಸೇರುವಂಥ ವ್ಯವಸ್ಥೆ ಇದೆ. 2 ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಅದೇ ರೀತಿ ಸಾಧಾರಣ ಒಂದು 4-8 ಜಿಲ್ಲೆಯ ರೋಟರಿಯ ಎಲ್ಲ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಇದಕ್ಕೆ ಪಾಲ್ಗೊಳ್ತಾರೆ. ಯಾಕಂತ ಹೇಳಿದ್ರೆ ರೋಟರಿ ಅಂತ ಹೇಳಿದ್ರೆ ಒಂದು ಸ್ವಯಂ ಸೇವಕ ಒಂದು ಸಂಸ್ಥೆ, ಮತ್ತು ಅದರಲ್ಲಿ ದೊಡ್ಡ ರೀತಿಯ ಒಂದು ಸಂಖ್ಯೆ ಇದೆ. ಅವರೆಲ್ಲ ಬಂದರೆ ದೊಡ್ಡ ರೀತಿಯ ಯಶಸ್ಸಾಗ್ತದೆ. ಅದಕ್ಕಾಗಿ ನಾವೀಗ ಇವತ್ತು ಅದರ ಬಗ್ಗೆ ಇವತ್ತೇ ಒಂದು ಎಲ್ಲ ಕಡೆಯಲ್ಲಿ ನಮ್ಮ ತುಳು ಬಾಂಧವರಿಗೆ ಅದೇ ರೀತಿ ಶಿವಮೊಗ್ಗದ ಎಲ್ಲರಿಗೂ ಒಂದು ಪತ್ರಿಕಾ ಗೋಷ್ಠಿಯ ಮುಖಾಂತರ ಒಂದು ವಿಷಯವನ್ನು ತಿಳಿಸುವ ದೊಡ್ಡ ರೀತಿಯಲ್ಲಿ ಇದಕ್ಕೆ ಒಂದು ಪ್ರಾರಂಭವನ್ನು ಕೊಡುವಂತ ಹೇಳುವ ದೃಷ್ಟಿಯಿಂದ ಇವತ್ತು ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾ ಗೋಷ್ಠಿಗೆ ನಮ್ಮ ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷರು ಬೆಳಕು ಜಯಪ್ರಸಾದ್ ಶೆಟ್ಟಿ ಬಂದಿದ್ದಾರೆ. ಅದೇ ರೀತಿ ನಮ್ಮ ಅಧ್ಯಕ್ಷರು ಶಿಸ್ತು ಸಮಿತಿ ಜಿಲ್ಲಾ ಕಂಬಳ ಸಮಿತಿಯ ಭಾಸ್ಕರ್ ಎಸ್ ಕೋಟ್ಯಾನ್ ಬಂದಿದ್ದಾರೆ. ಅದೇ ರೀತಿ ನಮ್ಮ ರೋಟರಿ 3181ರ ಗವರ್ನರ್ ರೊಟೇರಿಯನ್ ವಿಕ್ರಮ್ ದತ್ ಬಂದಿದ್ದಾರೆ. ಅದೇ ರೀತಿ ರೋಟರಿ 3182ರ ಸಹಾಯಕ ಗವರ್ನರ್ ರೊಟೇರಿಯನ್ ಜಗನ್ನಾಥ್ ಕೋಟೆ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಕಂಬಳ ಸಮಿತಿಯ ಅಡ್ವೈಸರ್ BR ಶೆಟ್ಟಿ ಅವರು ಬಂದಿದ್ದಾರೆ. ಅದೇ ರೀತಿ ಜಿಲ್ಲಾ ಕಂಬಳ ಸಮಿತಿ ಉಪಾಧ್ಯಕ್ಷರ ಅರುಣ್ ಶೆಟ್ಟಿ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಈ ಕಂಬಳ ಸಮಿತಿಯನ್ನು ರೋಟರಿ ಮುಖಾಂತರ ರೋರಿಗಳಾದ ನಮ್ಮ ಎಲಿಯಾಸ್ ಶಾಂತೀಶ್, ಅದೇ ರೀತಿ ಲೋಕೇಶ್ ಶೆಟ್ಟಿ ಮುಖ್ಯ ಕಾರ್ಯದರ್ಶಿ ಜಿಲ್ಲಾ ಕಂಬಳ ಸಮಿತಿ, ಇವರನ್ನು ವೇದಿಕೆ ಕರ್ಕೊಂಡು ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಎಲಿಯಾಸ್ ಶಾಂತೀಶ್ ಮತ್ತು ಲೋಕೇಶ್ ಶೆಟ್ಟಿ ಅವರು ಎಲ್ಲ ನಮ್ಮ ಕಂಬಳ ಸಮಿತಿಯ ಹಿರಿಯರನ್ನು ಅತಿಥಿಗಳನ್ನು ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿ ಅಭಿಮತ ಚಾನೆಲ್ನ ಮಮತಾ ಶೆಟ್ಟಿ ಅವರನ್ನು ಸಹ ವೇದಿಕೆ ಕರ್ಕೊಂಡು ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿದ್ದಂಥ ಎಲ್ಲ ನಾಯಕರನ್ನು ಪರಿಚಯ ಮಾಡ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷರು ಜಿಲ್ಲಾ ಸಮಿತಿಯ ಅಧ್ಯಕ್ಷರು ಬೆಳಕು ದೇವಿಪ್ರಸಾದ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಭಾಸ್ಕರ್ ಎಸ್ ಕೋಟ್ಯಾನ್ ವೇದಿಕೆಯಲ್ಲಿದ್ದಾರೆ, ಅವರನ್ನು ಸಹ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವಿಕ್ರಮ್ ದತ್ ಗವರ್ನರ್ ರೋಟರಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಜಗನ್ನಾಥ್ ಕೋಟೆ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ BR ಶೆಟ್ಟಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅರುಣ್ ಶೆಟ್ಟಿ ಬಜ್ಪೆ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಮತಾ ಶೆಟ್ಟಿ ಅವರಿದ್ದಾರೆ, ಅವರನ್ನು ಸಹ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಂಬಳದ ರುವಾರಿಗಳವರು ಅಬೀಲ್ ನಿರ್ದೇಶಿಸಿದ್ದಾರೆ, ಅವರನ್ನು ಸಹ ಅವರ ಅಪೋಸಿಷನ್ ಘೋಷಿಸಿದ್ದೇನೆ. ಅದೇ ರೀತಿ ನಮ್ಮ ಮಾಜಿ ಗವರ್ನರ್ ಪ್ರಕಾಶ್ ಕಾರಂತಿದ್ದಾರೆ ರೋಟರಿ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರೋಟರಿಯ ಎಲ್ಲ ಶೇಖರ್ ಶೆಟ್ಟಿ ಅವರು ನಮ್ಮ ರೋಟರಿಯ ಒಬ್ಬರು ಪ್ರಮುಖ ನಾಯಕರು, ಅವರನ್ನು ಸ್ವಾಗತಿಸಿದ ಎಲ್ಲ ರೋಟರಿಯವರನ್ನು ಅದೇ ರೀತಿ ಕಂಬಳ ಸಮಿತಿ ಎಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಇದೀಗ ನಮ್ಮ ಎಲಿಯಾಸ್ ಶಾಂತೀಶ್ ಅಂದ್ರೆ ಗೊತ್ತಿರ್ಬೋದು, ಅವರು ರೋಟರಿಯಲ್ಲಿ ಅಸಿಸ್ಟೆಂಟ್ ಗವರ್ನರ್ ಆಗಿ ಉಪರಾಜ್ಯಪಾಲರಾಗಿ ಕೆಲಸ ಮಾಡಿದವರು. ಅದೇ ರೀತಿ
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಕಾರ್ಯಕ್ರಮಕ್ಕೆ ನನ್ನ ಆಪ್ತರು ಮತ್ತು ನನ್ನ ಮಿತ್ರರು ಯಾವಾಗಲೂ ನನ್ನ ಜೊತೆಯಲ್ಲಿದ್ದವರು. ಯಾವ ಸಂದರ್ಭದಲ್ಲಿ ಕೂಡ ಇಂಥ ಪ್ರೋಗ್ರಾಮ್ ಮಾಡ್ತಾರೆ ಅಂತ ಹೇಳುವಾಗ ಓಡಿ ಬರುವವರೇ ರೊಟೇರಿಯನ್ ರಾಜಗೋಪಾಲ್ ರೈ, ಅವರು ex-A3 ರೋಟರಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 318 ನಿಮ್ಗೆ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾರೆ. ವೇದಿಕೆಯಲ್ಲಿರುವಂತಹ ಗಣ್ಯರೇ, ಡಾಕ್ಟರ್ ದೇವಯ್ಯನ, ನನ್ನ ಪ್ರೀತಿದ ಭಾಸ್ಕರ್ ಕೋಟೆ ಅಂತೂ, ನನ್ನ ಮೋಕಿರ ವಿಕ್ರಮ್ ದತ್ತೇರಿ, ಜಗನ್ನಾಥ್ ಕೋಟೆ, ಪಿ ಆರ್ ಶೆಟ್ರ್, ಅರುಣನ್ನೇ ಬಚ್ಚದ ಅರುಣನ್ನೇ, ಅಭಿಮತದ ಪಾಲುದಾರರು ಡಾಕ್ಟರ್ ಮಮತಾ ಶೆಟ್ಟಿ, ಮತ್ತು ನನ್ನ ಪಾರ್ಟ್ನರ್, ಬಿಸ್ನೆಸ್ ಪಾರ್ಟ್ನರ್ ಬೆಂಗಳೂರಲ್ಲಿ ಮತ್ತು ಮುಂಬೈಯಲ್ಲಿ ಲೋಕೇಶ್ ಶೆಟ್ಟಿ, ಮತ್ತು ನಮ್ಮ ರಾಜೇಶ್, ಮತ್ತು ಇದ್ದಾರೆ ನಮ್ಮ ಶೇಖರ್ ಶೆಟ್ಟಿ ಇದ್ದಾರೆ, ಪ್ರಕಾಶ್ ಕಾರಂತ್ ಇದ್ದಾರೆ, ರಾಘವೇಂದ್ರ ಭಟ್ ಇದ್ದಾರೆ, ಅವಿಲ್ ರಿಜಸ್ ಇದ್ದಾರೆ, ಮತ್ತು ಎಲ್ಲ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು ಮತ್ತು ಆಡಳಿತರು. ಸಮಾಜ, ರಾಜ್ಯ, ರಾಷ್ಟ್ರ ಮತ್ತು ಅಂತರಾಷ್ಟ್ರದ ಬೆಳವಣಿಗೆಗೆ ಮುಖ್ಯ ಕಾರಣ ಇರುವವರು ಪತ್ರಕರ್ತರು, ಮಾಧ್ಯಮ ಮಿತ್ರರು. ಯಾಕೆಂದ್ರೆ ಎಲ್ಲಿ ಒಳ್ಳೆಯ ಕೆಲಸ ಆಗ್ತದೆ, ಎಲ್ಲಿ ಕೆಟ್ಟ ಕೆಲಸ ಆಗ್ತದೆ ಎಂದು ಅವೇರ್ನೆಸ್ ಕೊಡುವಂಥದ್ದು ನಮ್ಮ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು. ಇದರಿಂದ ಇವತ್ತಿನ ಜನಾಂಗಕ್ಕೆ, ನಮ್ಮ ಜನಾಂಗಕ್ಕೆ ಎಂಥ ಪರಿಣಾಮ ಆಗ್ತದೆ ಮತ್ತು ಮುಂದಿನ ಜನಾಂಗಕ್ಕೆ ಎಂಥ ಪರಿಣಾಮಗಳನ್ನು ಆಗುತ್ತದೆ ಅಂತ ಹೇಳಿಕೊಡುವವರು, ಅವೇರ್ನೆಸ್ ಮಾಡುವವರು ನಮ್ಮ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು. ರಾಜಕೀಯದಲ್ಲಿ ಯಾರು ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡ್ತಾರೆ, ಯಾರು ರಾಜ್ಯವನ್ನು ಕೆಟ್ಟದಾಗಿ ಮಾಡ್ತಾರೆ ಅಂತ ಗುರುತಿಸುವರು ಅವರೇ. ರಾಜಕೀಯದಲ್ಲಿ ಮತ್ತು ಅಧಿಕಾರಿಗಳು ಭ್ರಷ್ಟಾಚಾರ ಮಾಡುವಾಗ ಅವರನ್ನು ಹಿಡಿದು ಶಿಕ್ಷೆ ಕೊಟ್ಟು ನಮ್ಮ ತೆರಿಗೆ ಹಣವನ್ನು ಉಳಿಸುವವರು ನಮ್ಮ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು. ಅದು ಮಾತ್ರವಲ್ಲ, ನಮ್ಮ ಭಾರತ ದೇಶವು ಇಂದು ಆರ್ಥಿಕತೆಯಲ್ಲಿ 5ನೇ ಸ್ಥಾನವನ್ನು ಪಡೆದಿದೆ ಮತ್ತು ಭಾರತ ದೇಶದಲ್ಲಿ ಎಂಥ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತದೆ ಮತ್ತು ಯಾವ ಹಾಟ್ ಕಂಟ್ರಿ ಅಂತ ನಮ್ಮ ಇಡೀ ಪ್ರಪಂಚಕ್ಕೆ ಮತ್ತು ಇಡೀ ಪ್ರಪಂಚದ ದೇಶಗಳು ಭಾರತ ದೇಶವನ್ನು ಒಂದು ನೋಡುವ ರೀತಿ ಅದು ಮಾಡಿದ್ದು ನಮ್ಮ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪತ್ರಕರ್ತರು, ಮಾಧ್ಯಮ ಮಿತ್ರರು ಇಲ್ಲಿ ಸೇರಿದ್ದೀರಾ. ನಿಮಗೂ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ನಾನು ತಲೆದಾಗಿಸ್ತಾ ಅಂತರಾಳದಿಂದ ನಮಸ್ಕಾರವನ್ನು ಹೇಳ್ತೇನೆ. ಒಮ್ಮೆ ಇಲ್ಲಿ ಒಂದು ಸಂಬಳ ಮಾಡೋಣ ಅಂತ ನಮಗೆ ಭಾರಿ ಖುಷಿಯಾಗಿತ್ತು. ಹಾಗೆ ನಾವು ಜಾಗ ನೋಡ್ತಾ ಇದ್ದೇವೆ. ಆದರೆ ಇತ್ತೀಚೆಗೆ 1 ವರ್ಷದ ಮುಂಚೆ ನಮಗೆ ಒಂದು 35 ಜಾಗ ಸಿಕ್ಕಿದ್ದು ನ್ಯೂ ಮುಂಬೈ. ಅದರ ರೆಂಟ್ ಮತ್ತು ತಾಂತ್ರಿಕ ತೊಂದರೆಗಳಿಂದ ಅದು ಸ್ವಲ್ಪ ಕಡಿಮೆ ಆಯಿತು. ಅಂತರದಲ್ಲಿ ಬ್ಯಾಂಗ್ಳೂರಲ್ಲಿ ಕಂಬಳ ಆಯಿತು. ಅದರ ನಂತರ ನಮ್ಮ ಒಂದು ಕಂಬಳದಲ್ಲಿ ಬಂಟರ ಸಂಘದ ಪದಾಧಿಕಾರಿಗಳು ಘೋಷಣೆ ಮಾಡಿದ್ದು, ನಾವು ಬಂಟರ ಸಂಘದವರು ಮುಂಬೈಯಲ್ಲಿ ಕಂಬಳ ಮಾಡ್ತೇವೆ. ಹಾಗೆ ಆ ಕಂಬಳದ ಬೊಂಬೆಯ ಕಂಬಳದ ಹಲ್ಲೆ ನಿಂತು ಹೋಯಿತು. ಹೀಗೆ ನಾವು ಕಂಬಳ ಹುಡುಕುವಾಗ ನಮಗೆ ಸಿಕ್ಕಿದ್ದು ನಮಗೆ ಶ್ರೀಮತಿ ಕಲ್ಪನಾ ಜಯತೇಜ್, ಅವರ ಗಂಡ ಸಂತೋಷ್. ಹೀಗೆ ಏನಾಯ್ತಂದ್ರೆ, ನಾವು ಕಂಬಳದ ಬಗ್ಗೆ ಮಾತಾಡುವಾಗ ಮತ್ತು ಕಾಂತರ ಮೂವಿಯ ಬಗ್ಗೆ ಮಾತಾಡುವಾಗ, ಅಲ್ಲಿ ನಿಮ್ದು ದಕ್ಷಿಣ ಕನ್ನಡದಲ್ಲಿ ಉಡುಪಿ ಮತ್ತು ಕಾಸರಗೋಡಲ್ಲಿ ಇಂಥ ಒಂದು ಜಾನಪದ ಕ್ರೀಡೆ ಆಗ್ತಾ ಇದೆ, ಅದು ಕಾಸರಗೋಡಲ್ಲಿ ನೀವು ಯಾಕೆ ಮಾಡಬಾರದು? ಆಯ್ತು, ಆಗಬೇಕಲ್ಲ. ಅದಕ್ಕೆ ನೀವು ಎಂತ ವರಿ ಮಾಡಿದ್ರೆ, ನನ್ನ ಗಂಡನ ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಅವರು ಮಾಜಿ ಡಿಸಿಎಂ ಆದಂತಹ ಸನ್ಮಾನ್ಯ ಈಶ್ವರಪ್ಪ ಮತ್ತು ಅವರ ಮಗ ಕಾಂತೇಶನ ಯಾವಾಗಲೂ ಮನೆಯಲ್ಲಿರುವರು ಮತ್ತು ಈಶ್ವರಪ್ಪ ಅಕ್ಕನ ಮಗವರು. ಹಾಗೆ ಅವರಿಗೆ ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಅವರು ಅವರ ಸನ್ಮಾನ್ಯ ಈಶ್ವರರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆಗ ನೀವು ಕಂಬಳದ ಬಗ್ಗೆ ಮಾತಾಡಿ ಮತ್ತು ಜಾಗದ ಬಗ್ಗೆ ಮಾತಾಡಿ. ಹೀಗೆ ಅವರು ಕರ್ಕೊಂಡು ಹೋಗುವಾಗ ನಮಗೆ ಸನ್ಮಾನ್ಯ ಈಶ್ವರಪ್ಪನವರು ಮತ್ತು ಅವರ ಮಗ ಕಾಂತೇಶ್ ಅದ್ದೂರಿಯಿಂದ ಸ್ವಾಗತ ಮಾಡಿದ್ರು. ನನ್ನ ಉದ್ದೇಶ ಏನಂತ ಕೇಳಿದ್ರು, ನಾವೇನು ಹೇಳಿಲ್ಲ ಸರ್, ನಾವು ನಮ್ಮ ಜಾನಪದ ಕ್ರೀಡೆ ಕಂಬಳೋತ್ಸವವನ್ನು ನಿಮ್ಮ ಮಲೆನಾಡಿನ ಶಿವಮೊಗ್ಗದಲ್ಲಿ ಮಾಡೋಣ ಅಂತ ಇಷ್ಟಪಡ್ತಾ ಇದ್ದೇವೆ ಸರ್ ಅಂತ ಹೇಳಿದ ತಕ್ಷಣ ಅವರು ಭಾರಿ ಖುಷಿಪಟ್ಟರು. ನಮ್ಮನ್ನು ನಾವು ಅದ್ದೂರಿಂದ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು. ಅಯ್ಯೋ ಮಾರಯ್ಯ, ಅದು ನಮಗೆ ಬೇಕಿತ್ತು. ಯಾಕೆಂದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇರುವವರೇ ರೈತರು, ಎಲ್ಲ ರೈತರು ಬರ್ತಾರೆ, ನಿಮಗೆ ತುಂಬಾ ಸಹಕಾರ ಮಾಡ್ತಾರೆ, ಬಾಳಿ ಇಲ್ಲಿ ಅಂತ ಹೇಳಿದ್ರು. ಅದು ಮಾತ್ರವಲ್ಲ, ನೋಡಿ, ನಮಗೂ ಭದ್ರಭದ್ರ ಹೋಗುವ ನ್ಯಾಷನಲ್ ಹೈವೇ ಮತ್ತು ಏರ್ಪೋರ್ಟ್ನ ಬದಿಯಲ್ಲಿ ನಮ್ದು ಒಂದು 12 ಎಕರೆ 52 ಸೆಂಟ್ಸ್ ಜಾಗ ಇದೆ.
ಅದಕ್ಕೆ ತಾಗಿಕೊಂಡ ಒಂದು ಕೆರೆ ಇದೆ, ದೊಡ್ಡ ಕೆರೆ ಇದೆ. ಅದು 12 ತಿಂಗಳಲ್ಲಿ ಕೂಡ ನೀರು ಇರುವಂತಹ ಜಾಗ. ಅದು ಮಾಡಿ, ಅದು ಮಾತ್ರ ಇದು ನಿಮಗೆ ಎಷ್ಟು ಜಾಗ ಸಾಕಾಗಲಿಲ್ಲ ಅಂದ್ರೆ ಇದರ ಬದಿಯಲ್ಲಿ ಒಂದು 4 ಎಕರೆ ಜಾಗ ಇದೆ, ಅದು ನಾವು ಫ್ರೆಂಡ್ಸ್ ಮಾಡಿಕೊಡ್ತೇವೆ. ಅದು ಮಾತ್ರವಲ್ಲ, ಪಾರ್ಕಿಂಗ್ ಅಂತ ತೊಂದರೆ ಹಾಕಬಾರದು, ಅದರ ಬದಿಯಲ್ಲಿ ಇನ್ನೊಂದು 10 ಎಕರೆ ಜಾಗ ಇದೆ, ಅದು ಕೂಡ ಮಾಡಿಕೊಡ್ತೇವೆ. ಅದು ಮಾತ್ರವಲ್ಲ, ನಿಮಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಏನು ನಿಮಗೆ ಅನುದಾನ ಬೇಕಾ, ನಾನು ಪರ್ಸನಲ್ ಆಗಿ ನಾನು ಬೆಂಗಳೂರಿಗೆ ಬಂದು ನನ್ನ ಸಹಾಯದಿಂದ ನಿಮಗೆ ಮಾಡಿಕೊಡುತ್ತೇನೆ ಅಂತ ಹೇಳಿದರೆ. ಅದು ಮಾತ್ರವಲ್ಲದೆ ನಾವು ಇಲ್ಲಿ ಸ್ಪಾನ್ಸರ್ ಇದ್ದಾರೆ, ನನ್ನ ಪರಿಚಯ, ನಾನು ಅಲ್ಲಿ ಕರ್ಕೊಂಡು ಹೋಗಿ ನಿಮಗೆ ಬೇಕಾದ ಹಣ, ಅದರ ನಂತರ ಡಿಸಿಯ ಪರ್ಮಿಷನ್, ಅದರ ನಂತರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಎಲ್ಲ ನಮಗೆ ಸಿಗುವಾಗ ನಾವು ಸಹಾಯ ಮಾಡ್ತೇವೆ ಅಂತ ಹೇಳಿ ನಮಗೆ ಈ ಜಾಗವನ್ನು ಕೊಟ್ಟು ಅವರು ಕಳಿಸಿದ್ರು. ಮತ್ತೆ ಹೇಳಿದ್ರು, ನೋಡಿ ನೀವು ಕನ್ನಡ ಮಾತ್ರ ಮಾಡಬಾರದು, ಯಾಕಂದ್ರೆ ನಿಮ್ಮ ಕರಾವಳಿದ್ದು ಮತ್ತು ನಮ್ಮ ಮನೆಯ ಮಾಡಿದ್ದು ಸಂಸ್ಕೃತವನ್ನು ಸಂರಕ್ಷಣೆ ಮಾಡಬೇಕು, ಸಂಸ್ಕೃತದಲ್ಲಿ ಬೆಳೆಯಬೇಕು, ನಿಮ್ಮ ಆಚಾರ ವಿಚಾರ, ಬಟ್ಟೆ ಉಡುಪುಗಳು, ತಿನಿಸುಗಳು, ಕಲೆ, ನೃತ್ಯ ಇದೆಲ್ಲ ಇಲ್ಲಿ ಆಗಬೇಕಂತ ಹೇಳಿ ಆಯ್ತು ಮಾಡ್ತೇವೆ ಅಂದ್ರೆ. ಅದಕ್ಕೆ ಅವ್ರು ಹೇಳಿದ್ರು, ನೀವು ಇಲ್ಲಿಂದ ಡೈರೆಕ್ಟ್ ಆಗಿ ಡಾಕ್ಟರ್ ಮೋಹನ್ ಅವರಿಗೆ ಕಾಲ್ ಮಾಡಬೇಕು. ನೋಡಿ, ನೀವು ಇಲ್ಲಿಂದ ಹೋಗಿ ನೀವು ಮೂಡಿದ್ರೆ ಹೋಗ್ಬೇಕು, ಮೋಹನ್ ಅವ್ರಿಗೆ ಮಾತಾಡಬೇಕು, ಮೋಹನ್ ಅವರ ಮಾರ್ಗದರ್ಶನದಲ್ಲಿ ಇದನ್ನು ನಡೀಬೇಕು ಅಂತ ಹೇಳಿ ಆಯ್ತಂತ ಹೇಳಿದ್ರೆ. ಅಲ್ಲಿಂದ ಹೊರಟು ಸೀದಾ ಮುಡಿಲಿಂದ ಬಂದು ಡಾಕ್ಟರ್ ಮೋಹನ್ ಅವರಿಗೆ ನಾವು ಸಿಕ್ಕಿದ್ದೇವೆ. ಮೋಹನ್ ನಡೆದ ಎಲ್ಲ ಈ ಶಿವಮೊಗ್ಗದಲ್ಲಿ ನಡೆಯುವಂತಹ ಕಂಬಳ ನಿಮ್ಮ ಮಾರ್ಗದರ್ಶನದಲ್ಲಿ ನಡೆಯಬೇಕು, ನಮ್ಮ ಜಿಲ್ಲಾ ಕಂಬಳ ಸಮಿತಿಯ ಮಾರ್ಗದರ್ಶನ ನಡೆಯಬೇಕು ಅಂತ ಹೇಳುವಾಗ ಅವರು ಭಾರಿ ಖುಷಿಯಿಂದ ಒಪ್ಪಿಕೊಂಡರು. ಅಲ್ಲಿಂದ ನಾವು ವಾಪಸ್ ಬಂದು ಮರುದಿವಸ ಡಾಕ್ಟರ್ ಬೆಳಕು ದೇವಿ ಶೆಟ್ಟಿ ಐಕಳ ಬಾಬರ ಮನೆಗೆ ಹೋದ್ರು. ನೋಡಿಲ್ಲ, ನಾವು ಶಿವಮೊಗ್ಗದಲ್ಲಿ ಒಂದು ಕಂಬಳ ಮಾಡ್ತಾ ಇದ್ದೇವೆ ಮತ್ತು ನಮಗೆ ಜಾಗ ಕೂಡ ಸಿಕ್ಕಿದೆ, ನೀವು ಒಂದು ನಮಗೆ ಪರ್ಮಿಷನ್ ಕೊಡಬಹುದು ಅಂತ ಹೇಳುವಾಗ ಆಗಸ್ಟ್ 10ರಂದು ಮೂಡಿಬಿದ್ರೆ ಸಮಾಜ ಮಂದಿರದಲ್ಲಿ ಒಂದು ನನ್ನೊಂದು ಜಿಲ್ಲಾ ಕನ್ನಡ ಸಮಿತಿದ್ದು ಒಂದು ಮಹಾಸಭೆ ನಡೀತಾ ಇದೆ. ಈ ವಿಷಯವನ್ನು ಸಭೆಗೆ ನಾನು ತಿಳಿಸ್ತೇನೆ. ಸಭೆಯು ನಿಮಗೆ ಅನುಮತಿ ಕೊಟ್ಟರೆ ನಿಮಗೆ ನಾವು ದಿನಾಂಕವನ್ನು ಕೊಟ್ಟು ಮಾಡಬಹುದು. ಹೀಗೆ ಆಗಸ್ಟ್ 10ರಂದು ಅದರ ಶಿವಮೊಗ್ಗದ ಕನ್ನಡ ಸಮಿತಿಯ ಪರವಾಗಿ ನಾನು ಮತ್ತು ಶ್ರೀಮತಿ ಕಲ್ಪನಾ ಎಚ್.ಎಸ್, ಅಶ್ವಲ್, ವಿಮಲೇಶ್ ಮತ್ತು ನಾಗರಾಜ್ ಅಂತ 5 ಮಂದಿ ಇದ್ದರು. ಅದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ವಿಷಯದಲ್ಲಿ ಅನುಮತಿ ಬಂತು. ನಮ್ಮ ಡಾಕ್ಟರ್ ದೇವಿ ಶೆಟ್ಟಿ ಕೇಳಿದರು, ಇವರಿಗೆ ನೀವು ಸಂಪೂರ್ಣ ಸಹಕಾರ ಕೊಡಬೇಕಂತ ಹೇಳುವಾಗ ಎಲ್ಲ ಜಿಲ್ಲಾ ಕನ್ನಡ ಸಮಿತಿಯ ಎಲ್ಲರೂ ನಮಗೆ ನಾವು ಕೊಡ್ತೇವೆ ಅಂತ ಹೇಳಿ ನಮಗೆ ಆಗಸ್ಟ್ 19 ಮತ್ತು 20ರಂದು ಶಿವಮೊಗ್ಗದಲ್ಲಿ ಸಂಬಳ ಮಾಡಲು ನಮಗೆ ಅಜೀವ ಸದಸ್ಯತ್ವವನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಒಳ್ಳೆಯ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಕನ್ನಡ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ದೇವಿ ಶೆಟ್ಟಿ, ಭಾಸ್ಕರ್ ಕೋಟೆ, ಅರುಣಣ್ಣ ಮತ್ತು ಲೋಕೇಶ್ ಶೆಟ್ಟಿ ಮತ್ತು ಎಲ್ಲ ಸದಸ್ಯರಿಗೆ ನಾವು ಧನ್ಯವಾದಗಳು ಹೇಳ್ತೇವೆ ಮತ್ತು ಅವರು ನಮಗೆ ತುರಂಗಿಯಾಗಿದೆ. ಮತ್ತು ನಮ್ಮ ಕನ್ನಡ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಜೊತೆ ಸೇರಿ ಸಂಭ್ರಮಿಸುವಂತಹ ರೈತರ ಜಾನಪದ ಕ್ರೀಡೆ ಇದು ಖಾಲಿ ಜಿಲ್ಲೆಗೆ ಮಾತ್ರ ಸೀಮಿತವಾಗಬಾರದು. ಇದು ರಾಷ್ಟ್ರದಲ್ಲಿ ಇದು ರಾಜ್ಯದಲ್ಲಿ ಬೆಳೆಯಬೇಕು, ರಾಷ್ಟ್ರದಲ್ಲಿ ಬೆಳೆಯಬೇಕು, ಅಂತಾರಾಷ್ಟ್ರೀಯದಲ್ಲಿ ಬೆಳೆಯಬೇಕು. ಮತ್ತು ಅಂತಾರಾಷ್ಟ್ರೀಯದಲ್ಲಿ ಹಲವು ಕೋಟಿ ಜನರು ಅಭಿಮಾನಿಗಳು ಹಾಕಬೇಕು. ಈ ಪ್ರಪಂಚದಲ್ಲಿ ಹಲವಾರು ಕೋಟಿ ಅಭಿಮಾನಿಗಳು ನಮ್ಮ ಜಿಲ್ಲಾ ಕನ್ನಡ ಸಮಿತಿಯ ಪದಾಧಿಕಾರಿಗಳನ್ನು ತಿಳಿಯಬೇಕು, ಅವರ ಸದಸ್ಯತ್ವವನ್ನು ತಿಳಿಯಬೇಕು, ಕೋಲದ ಯಜಮಾನವನ್ನು ತಿಳಿಯಬೇಕು, ಕೋಲದ ಯಜಮಾನರು ಪಡುವಂತಹ ಕಷ್ಟವನ್ನು ತಿಳಿಯಬೇಕು, ಈ ಕೋಲವನ್ನು ಓಡಿಸುವಂತಹ ಕ್ರೀಡಾಪಟುಗಳನ್ನು ತಿಳಿಯಬೇಕು ಮತ್ತು ಅವರಿಗೆ ಅವರ ಮೇಲೆ ಅಭಿಮಾನ ಬರಬೇಕು. ಇದಕ್ಕೋಸ್ಕರ ನಾವು 2 ರೋಟರಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 3181 ಇದು ದಕ್ಷಿಣ ಕನ್ನಡ, ಮೈಸೂರು, ಕೊಡಗು ಮತ್ತು ಚಾಮರಾಜ ಸೇರಿಕೊಂಡಿದೆ. ಇನ್ನೊಂದು ರೋಟರಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 3182 ಇದು ಉಡುಪಿ, ಚಿಕ್ಕಮಗಳೂರು, ಹಾಸನ ಮತ್ತು ಶಿವಮೊಗ್ಗ ಸೇರಿಕೊಂಡಿದೆ. ಅದು ಅಲ್ಲದೆ ಶಿವಮೊಗ್ಗದ ಬದಿಯಲ್ಲಿರುವಂತಹ 8 ಜಿಲ್ಲೆಗಳು ಸೇರ್ತವೆ. ಅಲ್ಲಿ ಇದು ಹೆಸರುವಾಸಿ ಆಗಲಿಕ್ಕೆ ಕಾರಣ ಈ ಕಾಂತಾರ ಮೂವಿ. ಈ ಕಾಂತಾರ ಮೂವಿಯಿಂದ ಕನ್ನಡದ ಹೆಸರು ತುಂಬಾ ಪ್ರಸಾರ ಬೇರೆ ಕಡೆ ಆಯಿತು, ನಮ್ಮ ಕಡೆ ತುಂಬಾ ಇತ್ತು. ಇದು ಈಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದೆ. ಅದಕ್ಕೆ ನಮ್ಮ ಜಿಲ್ಲಾ ಕನ್ನಡ ಸಮಿತಿಯ ಜೊತೆಯಲ್ಲಿ ನಮ್ಮ ರೋಟರಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 3181, ರೋಟರಿ ಡಿಸ್ಟ್ರಿಕ್ಟ್ 3182 ಮತ್ತು ನಮ್ಮ ಶಿವಮೊಗ್ಗ ಕನ್ನಡ ಸಹಯೋಗದಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಏಪ್ರಿಲ್ 19 ಮತ್ತು 20, 2025ರಲ್ಲಿ ನಾವು ಅದ್ದೂರಿಯಾಗಿ ಕನ್ನಡವನ್ನು ಮಾಡ್ತೇವೆ ಅಂತ ನಿಮಗೆ ಭರವಸೆ
ಈಶ್ವರಪ್ಪ ಮತ್ತು ಮಗ ಕಾಂತೇಶ್ಗೆ ಸೇರಿದಂತಹ 1 ಎಕರೆ 52 ಎಕರೆ ಜಾಗದ ನಮಗೆ ಕಾನೂನಾತ್ಮಕ ದಾಖಲೆಗಳು ನಮ್ಮಲ್ಲಿವೆ. ನಾವು ಎಗ್ರಿಮೆಂಟ್ ಮಾಡಿದ್ದೇವೆ, MOU ಮಾಡಿದ್ದೇವೆ ಇದರಲ್ಲಿ. ಯಾಕಂದ್ರೆ 1 ವರ್ಷಕ್ಕೆ ನಾವು ನಮಗೆ 60% ಕೊಟ್ಟಿದ್ದು ಮಾಡ್ಬೋದು ಅಂತ ಕಂಟಿನ್ಯೂ ಮಾಡಿ ನಮಗೆ ಕೊಡ್ತಾರೆ. ಆ ಸಂದರ್ಭದಲ್ಲಿ MOU ಮಾಡುವಾಗ ಈಗ ಪೋಸ್ಟ್ಗಳನ್ನು ಹಂಚಬೇಕು. ಅದಕ್ಕೆ 4 ಪೋಸ್ಟ್ಗಳನ್ನು ನಾವು ಸಮಿತಿಯವರು ಹಂಚಿ 4 ಪೋಸ್ಟ್ಗಳನ್ನು ನಾವು ಹಂಚಿದೆವು. ಈ MOU ಬೆಳೆದಿದೆ. ಅದಕ್ಕೆ ಅಧ್ಯಕ್ಷರನ್ನು ಯಾರು ಮಾಡೋದಪ್ಪ? ನಾನು ಅದಕ್ಕೆ ಹೇಳಿದೆ, ಸರಿ ಅಧ್ಯಕ್ಷ ಯಾರು ಬೇರೆ ಮಾಡೋದು ಬೇಡ, ಅಧ್ಯಕ್ಷ ಮಾಡಬೇಕಾದ್ರೆ ಲೋಕೇಶ್ ಶೆಟ್ಟಿ ಮುತ್ತೂರು ಕಲ್ಬಡೆ. ಯಾಕಂದ್ರೆ ಅವರು 2001 ಮತ್ತು 2002ರಲ್ಲಿ ಮುತ್ತೂರು ಉತ್ತರ ದಕ್ಷಿಣ ಕನ್ನಡ ವ್ಯವಸ್ಥಾಪಕರಾಗಿ ಕನ್ನಡ ಮಾಡಿ ಪ್ರತಿ ವಿಭಾಗದಲ್ಲಿ ಅಗ್ಗ ಹಿರಿಯ ಮತ್ತು ಕಿರಿಯ, ನೇಗಿಲು ಹಿರಿಯ ಮತ್ತು ಕಿರಿಯ, ಅಡ್ಡಾಗೆ ಕನ್ನಡಗೆ ಯಾಕೆ ಫಸ್ಟ್ ಮೊದಲ ಬಹುಮಾನ, 2ನೇ ಬಹುಮಾನ ಅಷ್ಟವರೆಗೆ ಮಾತ್ರ ಕೊಟ್ಟಿದ್ರು. ಆದರೆ ಇವರು 3ನೇ ಬಹುಮಾನವನ್ನು ಕೊಟ್ಟು ಇತಿಹಾಸವನ್ನು ಸೃಷ್ಟಿಸಿದರು. ಇತ್ತೀಚೆಗೆ 2023-2026 ನಡುವೆ ಅಧ್ಯಕ್ಷರಾಗಿ ಡಾಕ್ಟರ್ ದೇವಣ್ಣ ಮತ್ತು ಕಾರ್ಯದರ್ಶಿ ಆಗಿ ಲೋಕೇಶ್ ಶೆಟ್ಟಿ ಒಂದು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಜಿಲ್ಲಾ ಕನ್ನಡ ಸಮಿತಿಯಲ್ಲಿ ಅದು ವ್ಯವಸ್ಥೆಯಲ್ಲಿ ಒಂದು ಇತಿಹಾಸ ಸೃಷ್ಟಿಸಿದ್ದಾರೆ. ಒಂದು A ಕ್ಲಾಸ್ ಹೋಟೆಲಲ್ಲಿ ಮೀಟಿಂಗ್ ಮಾಡಿ ITಯ ಜೊತೆಯಲ್ಲಿ ಶಿಸ್ತುಬದ್ಧವಾದ ಮತ್ತು ಡಿಸಿಪ್ಲಿನ್ ಮೀಟಿಂಗ್ಗಳು ನಡೆಯುತ್ತದೆ. ಅದು ಮಾತ್ರವಲ್ಲದೆ ಜಿಲ್ಲಾ ಕನ್ನಡ ಸಮಿತಿಯ ಪದಾಧಿಕಾರಿಗಳು ಮತ್ತು ಅದರ ಸದಸ್ಯರ ಒಂದು ಕಮ್ಯುನಿಕೇಶನ್ ಮತ್ತು ಕಾಪರೇಷನ್ ಇದು ನಾವು ಎಲ್ಲರೂ ಮೆಚ್ಚಬೇಕಾಗಿತ್ತು. ಅದು ಮಾತ್ರವಲ್ಲ, ಇತ್ತೀಚೆಗಂತೂ ನಮ್ಮ ಡಾಕ್ಟರ್ ದೇವಣ್ಣ ಮತ್ತು ಲೋಕೇಶ್ ಶೆಟ್ಟಿ ಮತ್ತು ಅವರ ಜೊತೆಯಲ್ಲಿ ಭಾಸ್ಕರ್ ಕೋಟೆ ಅವರೆಲ್ಲ ಹೋಗಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಭೇಟಿಯಾಗಿ ಸ್ಪೀಕರ್ ಸ್ಪೀಕರ್ ಭೇಟಿಯಾಗಿ ಕೆಲವು ಸಚಿವರಿಗೆ ಮತ್ತು ಶಾಸಕರಿಗೆ ಭೇಟಿಯಾಗಿ ಎಲ್ಲ ಕನ್ನಡಕ್ಕೆ ಇಷ್ಟು ಹಣವನ್ನು ಕೊಡಬೇಕು, ಅದರ ನಂತರ ಹಣವನ್ನು ಕೊಡಬೇಕೆಂದು ಬೇಡಿಕೆ ಇರ್ತಾರೆ. ಅದು ಮಾತ್ರವಲ್ಲದೆ ಇತ್ತೀಚೆಗಂತೂ ದಕ್ಷಿಣ ಕನ್ನಡ DC ಹೋಗಿ ನಮಗೆ ಪಿಳುಕುಲದಲ್ಲಿ ನಮಗೆ 2 ಎಕರೆ ಜಾಗ ಕೊಡಬೇಕು. ಯಾಕೆ ನಮಗೆ ಕನ್ನಡ ಇಷ್ಟು ದೊಡ್ಡ ಒಂದು ಜಿಲ್ಲಾ ಕನ್ನಡ ಸಮಿತಿ ಮತ್ತು ಸದಸ್ಯರಿರುವಂತದ್ದು ನಮಗೆ ಆಫೀಸಲ್ಲಿ ಮಾಡಬೇಕು. ಅದು ಮಾತ್ರವಲ್ಲ, 5 ದಿವಸದಲ್ಲಿ ನಾವು ಇಲ್ಲಿ ಪಿಳುಕುಲದಲ್ಲಿ ಕನ್ನಡ ಮಾಡಿ ಒಂದು ಬೇಡಿಕೆ ಇಟ್ಟರೆ ಅದು ಅವರ ಇಬ್ಬರ ನೇತೃತ್ವದಲ್ಲಿ ನಡೆಯುತ್ತದೆ. ಹೀಗೆ ನಾವು ಕೆಲವು ಸ್ವಲ್ಪ ಸಮಯದಲ್ಲಿ ನಾವು ನಮ್ಮ ಜಿಲ್ಲಾ ಕನ್ನಡ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ದೇವೇಂದ್ರನ ಮುಖಾಂತರ ಅವರ ಎಕ್ಸ್ಪರ್ಟ್ಗಳನ್ನು ಹಿಡ್ಕೊಂಡು ನಾವು ಸೀದಾ ಶಿವಮೊಗ್ಗಕ್ಕೆ ಹೋಗ್ತೇವೆ. ಶಿವಮೊಗ್ಗ ಹೋಗಿ ನಾವು ಭೂಮಿ ಪೂಜೆಯನ್ನು ಮಾಡ್ತೇವೆ. ಭೂಮಿ ಪೂಜೆ ನಂತರ ಅಲ್ಲಿ ಪ್ರೆಸ್ ಕ್ಲಬ್ ಅನ್ನು ಮಾಡ್ತೇವೆ. ಇಲ್ಲಿ ಪ್ರೆಸ್ ಕ್ಲಬ್ ಆಗುವುದು ಈಗ ಶಿವಮೊಗ್ಗಕ್ಕೆ ಆಲ್ರೆಡಿ ಗೊತ್ತಾಗಿದೆ. ನಾವು ಹೇಳ್ತೇವೆ, ಮುಂಚೆ ಹೇಳ್ತೇವೆ ಯಾವ ಹಳಿ ಸಿಗ್ತದೆ ಅದು ಭೂಮಿ ಇದು ಆದ ನಂತರ ನಾವು 31 ಡಿಸೆಂಬರ್ 2024 ಒಳಗೆ ಕರೆಯನ್ನು ಮಾಡಿ ಅಲ್ಲಿ ಟ್ರಯಲ್ ಅನ್ನು ಮಾಡಿ ಏಪ್ರಿಲ್ 19 ಮತ್ತು 20 ನಾವು ಅದ್ದೂರಿಯಾಗಿ ಎಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸಿ ನಾವು ಕಂಬಳ ಮಾಡುತ್ತಿರುವಂತ ಭರವಸೆ ಕೊಟ್ಟು ನನ್ನ ಭಾಷಣವನ್ನು ಮುಗಿಸಿದೆ. ಜಿಲ್ಲೆಯಲ್ಲಿ ಕಂಬಳ ಮಾಡ್ತೇವೆ ಅಂತ ಹೇಳಿ ಅಲ್ಲಿಯವರು ಮತ್ತು ನಮ್ಮ ಇಲ್ಲಿಯ ಉದ್ಯಮಿಗಳು ಮುಂದೆ ಬಂದು ಕಂಬಳ ಸಮಿತಿಯವರಿಗೆ ಮನವಿ ಮಾಡಿದಾಗ ನಾವು ಕಂಬಳ ಸಮಿತಿಯ ಹಿರಿಯರು ಮತ್ತು ಕಂಬಳ ಸಮಿತಿಯ ಪದಾಧಿಕಾರಿಗಳು ಮತ್ತು ಕೋಣದ ಯಜಮಾನರುಗಳೊಂದಿಗೆ ಚರ್ಚಿಸಿ ಅದಕ್ಕೆ ತಮಗೆ ಉತ್ತರ ಕೊಡ್ತೇವೆ ಎಂಬ ವಿಚಾರವನ್ನು ತಿಳಿಸಿದರು. ಈ ದಿನ ಕಂಬಳಕ್ಕೆ ರೋಟರಿ ಅವರು ಕೂಡ ಅವರ ಸಹಭಾಗಿತ್ವ ಕೂಡ ಬಂದಿದೆ. ರೋಟರಿ ಅಂತ ಹೇಳಿದ್ರೆ ಅದು ಇಂಟರ್ನ್ಯಾಷನಲ್ ಸಂಸ್ಥೆ. ಕಂಬಳ ನಮ್ಮ ತುಳುನಾಡಿನ ಮನೆ ಮಾತಾಗಿರುವಂತಹ ಜಾನಪದ ಕ್ರೀಡೆ. ಇದು ನಮ್ಮ ರೈತಾಪಿ ಜನರ ಹಾಗೂ ನಮ್ಮ ಕೃಷಿಕರ ಅತ್ಯಂತ ಒಂದು ಪ್ರೀತಿಯ ಹಾಗೂ ಅನಾದಿ ಕಾಲದಿಂದ ಸಂಪ್ರದಾಯಬದ್ಧವಾಗಿ ನಮ್ಮ ಕೃಷಿಗೆ ಅದಕ್ಕೂ ಅವಿನಾಭಾವ ಸಂಬಂಧವಿರುವಂತಹ ಒಂದು ಕ್ರೀಡೆ. ನಮ್ಮ
ಹಿರಿಯರು ಅರಸು ಮನೆತನದಿಂದ ಬ್ರಿಟಿಷರ ಸರ್ಕಾರ ಇದ್ದಾಗ ಕೂಡ ಈ ಕಂಬಳ ನಡೆದಿದೆ ಎಂಬುದು ನಮ್ಮ ಇತಿಹಾಸದಿಂದ ತಿಳಿದು ಬರ್ತದೆ. ನಾವು ಸಂಪ್ರದಾಯ ಕಂಬಳವನ್ನು ಕೆಲವು ಕಂಬಳಗಳು ಈ ಜಿಲ್ಲೆಯಲ್ಲಿ ಕಾಸರಗೋಡು, ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ನಡೀತಾ ಇದೆ. ನಂತರದ ದಿನಗಳಲ್ಲಿ ಸಂಪ್ರದಾಯ ಕಂಬಳದೊಂದಿಗೆ ಒಂಟಿ ಕಂಬಳ, ಅದರೊಂದಿಗೆ ಆಧುನಿಕ ಕಂಬಳಗಳು ಪ್ರಾರಂಭ ಆಯಿತು. ನಮ್ಮ ಕುಂದಾಪುರದ ಆಚೆ ಎಲ್ಲ ಒಟ್ಟಿಗೆರೆಯಲ್ಲಿ ನಡೆಯುವಂಥ ಕಂಬಳಗಳು, ನಮ್ಮ ಈಚೆ ಜೋಡುಕೆರೆಯಲ್ಲಿ ನಡೆಯುವಂಥ ಕಂಬಳಗಳು. ಇದು ಕೆಲವು ಕಂಬಳ ಅಂತ ಹೇಳಿದ್ರೆ ಒಬ್ಬ ಕೃಷಿಕನಿಗೆ ಗದ್ದೆ ಹೆಸರು ಕಂಬಳ. ಆ ಕಂಬಳ ಗದ್ದೆಯಲ್ಲಿ ನಡೆಯುವಂತ ಈ ಕೋಣಗಳ ಓಟವೇ ಕಂಬಳ. ಅದು ಆ ಹೆಸರು ಬರಲಿಕ್ಕೆ ಕಾರಣ. ಇದು ಕೇವಲ ಮೂವಿ ಮಸ್ತಿಗಾಗಿ ನಡೆಯುವಂತ ಕ್ರೀಡೆ ಅಲ್ಲ. ಈ ನಮ್ಮ ಸಂಪ್ರದಾಯ, ನಮ್ಮ ಆಚಾರ ವಿಚಾರಗಳು, ನಮ್ಮ ಮನೆತನಕ್ಕೆ ಸಂಬಂಧಪಟ್ಟಂತ, ಕೃಷಿಗೆ ಸಂಬಂಧಪಟ್ಟಂತ, ಅದಕ್ಕೆ ಆದಂತ ಕೆಲವೊಂದು ವರ್ಗಗಳಿಗೆ ಸಂಬಂಧಪಟ್ಟಂತ ಒಂದು ವಿಶಿಷ್ಟವಾದಂತ ಒಂದು ಕ್ರೀಡೆಯಾಗಿತ್ತು. ಈ ಕ್ರೀಡೆ ನಮ್ಮ ಉಭಯ ಜಿಲ್ಲೆಯಲ್ಲಿ ಆಯಿತು, ಮೊನ್ನೆ ಹೋದ ವರ್ಷ ಬ್ಯಾಂಗ್ಳೂರಿನಲ್ಲೇ ಆಯಿತು. ಬಹಳ ಅದ್ದೂರಿಯಾಗಿ ರಾಜಧಾನಿಯಲ್ಲಿ ಕಂಬಳ ನಡೆಯಿತು. ಅದು ನನಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಗಮನ ಸೆಳೆದಿದೆ. ಕಂಬಳದ ಓಟಗಾರರು ಕೂಡ ನಿಮ್ಗೆ ಗೊತ್ತಿದೆ, ಬಹಳ ವೇಗವಾಗಿ ಕೋಣಗಳ ಯಾವ ರೀತಿ ಓಡ್ತದೆ, ಅದಕ್ಕಿಂತ ವೇಗವಾಗಿ ಕಂಬಳದ ಓಟಗಾರರು ಓಡ್ತಾರೆ ಎಂಬುದನ್ನು ನಮ್ಮ ಇತಿಹಾಸ ಕಂಬಳ ಸಾಬೀತುಪಡಿಸಿದೆ. ಆದ್ದರಿಂದ ಇದಕ್ಕೊಂದು ಹೊಸ ದಾಖಲೆ ಈ ಸಲ ಸೃಷ್ಟಿಯಾಗಿದೆ. ಶಿವಮೊಗ್ಗ ಕಂಬಳ, ನಾವು ಜಿಲ್ಲಾ ಕಂಬಳ ಸಮಿತಿಯವರು ಈಗಾಗಲೇ ಮೊನ್ನೆ ಸಭೆಯಲ್ಲಿ ಈ ವಿಚಾರವನ್ನು ಮಂಡಿಸಿ ಶಿವಮೊಗ್ಗದಲ್ಲಿ ವ್ಯವಸ್ಥಿತವಾಗಿ ಕಂಬಳಕ್ಕೆ ಜಾಗ ಹಾಗೂ ಕಂಬಳದ ಕರೆ, ಅದಕ್ಕೆ ಬೇಕಾಗುವಂತಹ ನೀರಿನ ವ್ಯವಸ್ಥೆ, ಕೋಣಗಳಿಗೆ ಉಳ್ಕೊಳ್ಳುವಂತಹ ವ್ಯವಸ್ಥೆ ಮತ್ತು ಆ ಕಂಬಳವನ್ನು ನಡೆಸುವಂತ ಆಯೋಜಕರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿ ಆ ಕಂಬಳ ಯಾವ ರೀತಿ ನಡೆಯಬೇಕು ಎಂಬುದನ್ನು ಮಾತ್ರ ನಾವು ಜಿಲ್ಲಾ ಕಂಬಳ ಸಮಿತಿಯವರು ಅವರಿಗೆ ಮಾರ್ಗದರ್ಶನ ಮಾಡ್ತೇವೆ. ಇಲ್ಲಿಯ ಕೋಣಗಳ ಯಜಮಾನರಿಗೆ ಕೋಣಗಳನ್ನು ಅಲ್ಲಿಗೆ ಕಳಿಸುವಂತೆ ಸಹಕರಿಸುವಂತೆ ನಾವು ಮನವಿ ಮಾಡ್ತೇವೆ. ಇದು ನಮ್ಮ ಜಿಲ್ಲಾ ಕಂಬಳ ಸಮಿತಿಯ ಕೆಲಸ. ಇದನ್ನು ನಾವು ಇದು ಶಿವಮೊಗ್ಗ ಕಂಬಳ ಸಮಿತಿಯವರಿಗೆ ಸಂಪೂರ್ಣವಾಗಿ ಸಹಕಾರ ಮಾಡ್ತೇವೆ ಅಂತ ಈಗಾಗಲೇ ನಾವು ಹೇಳಿದ್ದೇವೆ. ಇದಕ್ಕೆ ನಾವು ಶಿವಮೊಗ್ಗ ಕಂಬಳವನ್ನು ನೀವು ಯಾವ ರೀತಿ ಆಯೋಜನೆ ಮಾಡ್ತೀರಾ ಹಾಗೂ ಅಲ್ಲಿ ಆದಷ್ಟು ಶೀಘ್ರ ನಮ್ಮ ಕರೆ ಮೂಲಕ ಕೂಡ ಆಗಬೇಕು. ಅಲ್ಲಿಯ ವ್ಯವಸ್ಥೆ ಬಗ್ಗೆ ನಮ್ಮ ತಜ್ಞರು ಮತ್ತು ಹಿರಿಯರು ಅಲ್ಲಿಗೆ ಒಂದು ತಂಡ ಶಿವಮೊಗ್ಗಕ್ಕೆ ಹೋಗಿ ಆ ಜಾಗವನ್ನು ಪರಿಶೀಲನೆ ಮಾಡ್ತದೆ ಮತ್ತು ಅವರ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿ ಮುಂದೆ ನಾವು ಯಾವ ರೀತಿ ಜಿಲ್ಲಾ ಕಂಬಳ ಸಮಿತಿ ಸಹಕಾರ ಮಾಡಬೇಕು ಅಂತ ಕೂಡ ನಿರ್ಧಾರ ಕೈಗೊಳ್ತೇವೆ. ನಮಗೆ ಶಿವಮೊಗ್ಗಕ್ಕೆ ಮಲೆನಾಡು ಮತ್ತು ನಮ್ಮ ತುಳುನಾಡು ಎರಡು ಕೂಡ ಅವಿನಾಭಾವ ಸಂಬಂಧವಿರುವಂತ ಪ್ರದೇಶಗಳು. ಆದ್ರಿಂದ ಅಲ್ಲಿ ಕೂಡ ಅಲ್ಲಿ ಜಾಸ್ತಿ ಅಡಿಕೆ ಕೃಷಿ ಇದೆ, ನಮ್ಮಲ್ಲಿ ಭತ್ತ ಕೃಷಿ ಎಲ್ಲ ಜಾಸ್ತಿ. ಆದರೆ ಎಲ್ಲ ಕಡೆ ನಮ್ಮ ಎರಡು ಕಡೆ ಕೃಷಿ ಪ್ರಧಾನವಾಗಿರುವಂತ ಒಂದು ಜಿಲ್ಲೆಗಳು. ಅಲ್ಲಿ ಕಂಬಳ ಒಂದು ಅಲ್ಲಿಯ ಜನ ಇಲ್ಲಿ ಕಂಬಳ ನೋಡಲಿಕ್ಕೆ ಬರ್ತಾ ಇದ್ರು. ಈಗ ಅಲ್ಲಿಯೇ ಕಂಬಳ ಆಗ್ತದೆ ಅಂತ ಹೇಳುವಾಗ ಯಾರು ಆಯೋಜನೆ ಮಾಡಿದರೆ ಅವರಿಗೆ ನಾನು ಬಹಳ ಪ್ರೀತಿಯಿಂದ ಅಭಿನಂದಿಸ್ತೇನೆ. ನಮ್ಮ ಜಿಲ್ಲಾ ಕಂಬಳ ಸಮಿತಿ ಪರವಾಗಿ ರೊಟೋರಿಯಲ್ ನಮ್ಮ ಗವರ್ನರ್ ಕೂಡ ಇಲ್ಲಿ ಇದ್ದಾರೆ. ಅವರು ಬಹಳಷ್ಟು ಅವರು ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಹೊಂದಿದಂಥ ಒಂದು ಸಂಸ್ಥೆ. ಅವರ ಉಪಸ್ಥಿತಿಯಲ್ಲಿ ನಮ್ಮ ಆತ್ಮೀಯರಾದಂಥ ಎಲಿಯಟ್ಸ್ ಅವರ ನೇತೃತ್ವದಲ್ಲಿ ರಾಜಗೋಪಾಲ್ ಅವರು ಕೂಡ ತುಂಬಾ ಸಮಾಜ ಸೇವೆಯಲ್ಲಿ
ರಾಜಕೀಯ ಕ್ಷೇತ್ರದಲ್ಲಿ, ವ್ಯವಹಾರದಲ್ಲಿ, ಉದ್ದಿಮೆಯಲ್ಲಿ ಕೂಡ ಬಹಳ ಇಲ್ಲಿ ಜನಪ್ರಿಯರಾಗಿರುವಂಥವರು ನಮ್ಮ ಲೋಕೇಶ್ ಶೆಟ್ಟಿ ಅವರಿದ್ದಾರೆ. ಮತ್ತು ನಮ್ಮ ಜಗನ್ನಾಥ್ ಜಗನ್ನಾಥ್ ಅವರು ಇದ್ದಾರೆ. ಅವರು ಎಲ್ಲ ಅವರ ನೇತೃತ್ವ, ನಮ್ಮೆಲ್ಲ ಪ್ರಕಾಶ್ ಕಾರತ್ ಅವರು, ನಮ್ಮೆಲ್ಲ ರೊಟೋರಿಯನ್ ಅವರು, ತುಂಬ ಜನ ಇಲ್ಲಿ ಇದ್ದಾರೆ. ಅವರಿಗೆಲ್ಲ ಈ ಕಂಬಳಕ್ಕೆ ಅವರ ಸಹಕಾರ ತುಂಬ ಇದೆ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ಈಶ್ವರಪ್ಪನವರು, ಅಲ್ಲಿಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅಲ್ಲಿಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅವರೆಲ್ಲ ವಿಶ್ವಾಸವನ್ನು ಪಡೆದು ಅಲ್ಲಿ ಕಂಬಳ ನಡಿಬೇಕು. ಕಂಬಳ ರಾಜಕೀಯ ರಹಿತವಾದ, ಧರ್ಮಾತೀತವಾದಂಥ, ಜಾತಿ ಮತ ಭೇದವಿಲ್ಲದಂಥ ಒಂದು ಕ್ರೀಡೆ. ಅಲ್ಲಿ ಎಲ್ಲೂ ಕೂಡ ರಾಜಕೀಯ ಇಲ್ಲ, ಅದು ಧರ್ಮ ಇಲ್ಲ. ಎಲ್ಲರೂ ಸೇರಿ ನಾವೆಲ್ಲ ಒಂದು ಮುಸಲ್ಮಾನರು ಕೋಣಗಳನ್ನು ಕಟ್ತಾರೆ, ಹಿಂದೂಗಳು ಕೋಣವನ್ನು ಕಟ್ತಾರೆ, ಕ್ರಿಶ್ಚಿಯನರು ಕೋಣಗಳನ್ನು ಕಟ್ತಾರೆ, ಓಡಿಸ್ತಾರೆ. ಆದ್ರಿಂದ ನಾವೆಲ್ಲ ಬಾಗಲಕೋಟೆ ಅನ್ನೋರು ನಮ್ಮ ಶಿಶು ಸಮಿತಿಯ ಅಧ್ಯಕ್ಷರು, ನಮ್ಮ ಕಂಬಳ ಸಮಿತಿಯ ಭಾಳ ಹಿರಿಯರಾಗಿದ್ದಾರೆ. ಅದೇ ರೀತಿ ಮಾಜಿ ಅಧ್ಯಕ್ಷರಾದಂಥ PR ಶೆಟ್ಟಿ ಅವರಿದ್ದಾರೆ. ನಮ್ಮ ಕಂಬಳ ಸಮಿತಿಯ ಅರುಣ್ ಶೆಟ್ಟಿ ಇದ್ದಾರೆ. ನಮ್ಮ ಅಭಿಮತದ ಮಮತಾ ಶೆಟ್ಟಿ ಅವರು ಕೂಡ ಇದ್ದಾರೆ. ಈ ಸಲ ಆಧುನಿಕ ತಂತ್ರಜ್ಞಾನದ ಮೂಲಕ ಇನ್ನಷ್ಟು ಕಂಬಳವನ್ನು ಆದಷ್ಟು ಶೀಘ್ರ ಕಂಬಳಕ್ಕೆ ಒಳ್ಳೆಯ ರೀತಿಯಲ್ಲಿ ಕಂಬಳ ನಡಿಬೇಕಾದರೆ ಅದಕ್ಕೆ ಶಿಸ್ತು ಮತ್ತು ಸಮಯ ಪಾಲನೆ ಬೇಕು ಅಂತ ಈಗಾಗಲೇ ನಮ್ಮ ಸಮಿತಿ ನಿರ್ಧಾರ ಕೈಗೊಂಡಿದೆ. ಈ ವರ್ಷ 25 ಕಂಬಳಗಳು ನಡೀತದೆ. ಅದರಲ್ಲಿ 25 ಕಂಬಳಕ್ಕೂ ದಿನಾಂಕವನ್ನು ಗೊತ್ತುಪಡಿಸಿದ್ದೇವೆ, ದಿನಾಂಕವನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಆ ಎಲ್ಲ ಕಂಬಳಗಳು ವ್ಯವಸ್ಥಿತವಾಗಿ ನಡಿಬೇಕಾದ್ರೆ ನೀವು ಪತ್ರಿಕಾ ಮಾಧ್ಯಮದವರ ಸಹಕಾರ ಈ ಹಿಂದೆಯಿಂದ ಕೂಡ ನಮ್ಮ ಕಂಬಳಕ್ಕೆ ಬಹಳಷ್ಟು ನಿರಂತರವಾಗಿ ಕೊಡ್ತಾ ಬಂದಿದ್ದೀರಿ. ಕಂಬಳಕ್ಕೆ ಅಡೆತಡೆ ಬಂದಾಗ, ತೊಂದರೆ ಆದಾಗ, ಕಂಬಳ ನಿಂತೇ ನಿಲ್ತದೆ ಎಂಬಾಗ ಕಂಬಳ ನಿಲ್ಬಾರ್ದು, ಕಂಬಳ ಉಳಿಬೇಕು, ಅದು ಸೂರ್ಯಚಂದ್ರವರೆಗೆ ನಿರಂತರವಾಗಿ ನಡಿಬೇಕು ಎಂಬಕ್ಕೆ ಮುಖ್ಯ ಕಾರಣ ಪತ್ರಕರ್ತರ ಮಾತುಗಳು. ನೀವು ಆ ದಿನ ಮಾಡಿದ ಸಹಕಾರದಿಂದ ಇವತ್ತು ಕಂಬಳ ಈ ರೀತಿ ಇವತ್ತು ಶಿವಮೊಗ್ಗದವರು ಮಾಡ್ತಾರೆ, ಬೆಂಗಳೂರಿನವರು ಮಾಡ್ತಾರೆ, ನಾಳೆ ಇನ್ನೊಂದು ಕಡೆಯವರು ಮಾಡ್ತಾರೆ. ಅದಕ್ಕೆಲ್ಲ ಕಾರಣ ನೀವು ಅಂತ ಹೇಳ್ತಾ ನಿಮಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ವೇದಿಕೆಯಿರುವಂಥ ಎಲ್ಲರಿಗೂ ನಮಸ್ಕಾರವನ್ನು ಕೊಟ್ಟು, ಹಾಗೆ ಈ ನೆರೆದಿರುವಂಥ ಎಲ್ಲ ಕಂಬಳ ಸಮಿತಿಯ ಸದಸ್ಯರೇ ಹಾಗೂ ನನ್ನ ಆತ್ಮೀಯರು, ದೇವಸ್ಥರು ಕಂಬಳದ ಬಗ್ಗೆ ತುಂಬ ಮಾತಾಡಿದ್ದಾರೆ. ಕಂಬಳ ಅಂದರೆ ಬಾಯಲ್ಲಿ ಹೇಳಿದಾಗೆ ಆಗುವುದಿಲ್ಲ. ಎಲ್ಲ ವಿಚಾರ ಕಂಬಳದಲ್ಲಿ ಸರಿಯಾಗಿ ವಿಮರ್ಶೆ ಮಾಡಿಕೊಂಡಿದ್ರೆ ಕಂಬಳ ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಆ ಕಂಬಳದಲ್ಲಿ ಓಡುವಂತ ಕೋಣ ಅದಕ್ಕೆ ಬಾಯಿ ಬರುತ್ತಿದೆ, ನಮಗೆ ಬಾಯಿ ಬರ್ತದೆ, ಅದಕ್ಕೆ ಬಾಯಿ ಬರ್ತದೆ. ಆಗ ಒಂದು ಕರೆ ಹೇಗೆ, ಆ ಕಂಬಳ ಕರೆ ಹೇಗೆ ಉಂಟು, ಅಲ್ಲಿ ನೀರಿನ ವ್ಯವಸ್ಥೆ, ಅದೆಲ್ಲ ಸರಿಯಾಗಿ ನೋಡ್ಬೇಕು ನಾವು. ಈಗ ದೇವಪ್ರಸಾದ್ ಹೇಳಿದ್ರು ವಿಚಾರವನ್ನು. ಈಗ ದೊಡ್ಡ ಕೆಲಸ ಅಂದ್ರೆ PR ಶೆಟ್ಟಿ ಇದ್ದಾರೆ, ಕಂಬಳ ಸಮಿತಿ ಅಧ್ಯಕ್ಷರು, ನಮ್ದು ಅರುಣ್ ಶೆಟ್ಟಿ ಇದ್ದಾರೆ, ಅವರಿಗೆಲ್ಲ ಗೊತ್ತಿತ್ತು ಕಂಬಳದಲ್ಲಿ ಆ ಮಣ್ಣೆಲ್ಲ ಸರಿ ಇಲ್ಲದಿದ್ರೆ, ಅದಕ್ಕೆ ಸರಿಯಾದಂತ ಹೊಯ್ಗೆ ಹಾಕದಿದ್ರೆ ಅದು ಕಂಬಳ ಸರಿಯಾಗಿ ಆಗುವುದಿಲ್ಲ. ಯಾಕಂದ್ರೆ ಓಡುವಾಗ ಗದ್ದೆ ಸರಿ ಇಲ್ಲದಿದ್ರೆ, ಕೋಣ ಓಡಿದ್ರೆ ಅದು ಮುಂದೆ ಮುಂದೆ ಹೋಗುದಿಲ್ಲ, ಹಿಂದೆ ಹಿಂದೆ ಬರ್ತದೆ. ಆಗ ಕರೆ ನೋಡಿ ಬ್ಯಾಂಗ್ಳೂರಿನಲ್ಲಿ ಕಂಬಳ ಮಾಡಿದ್ದಾರೆ. ನಿಜವಾಗಿ ಅದು ನನಗೆ ಖುಷಿ. ಫಸ್ಟ್ ಕಂಬಳ ಆಗುವ ಮೊದಲು ನಾನು ಅಲ್ಲಿ ಹೋಗಿ ಕರೆಯನ್ನು ನೋಡಿದ್ದೇನೆ. ನಾನು ಹೇಳಿದೆ ಇದು ಆಗ್ತದೆ ಮಾರ್ಗ, ಹೇಗಾಗ್ತದೆ ಅಂತ ಹೇಳಿ ನಾನು ನೋಡಿ ನನಗೆ ವಿಚಿತ್ರ ಆಯಿತು. ಆದರೆ ಕಂಬಳ ಮಾಡುವ ಒಂದು ವಾರ ಪುನಃ ಹೋದೆ ನಾನು ನೋಡ್ಲಿಕ್ಕೆ. ಆ ಕರೆಗೆ ಇಳಿದು ನಾನು ಸರಿಯಾಗಿ ಆ ಮಣ್ಣೆಲ್ಲ ಸರಿ ಉಂಟ, ಮಣ್ಣು ತಾರದ ಒಳಗೆ ಹೋಗ್ತದ ಎಲ್ಲ ನಾನು ನೋಡಿದೆ. ನೀರಿನ ವ್ಯವಸ್ಥೆ ನೋಡುವಾಗ ನನಗೆ ತುಂಬಾ ಸಂತೋಷ ಆಯಿತು. ಆದ್ರಿಂದ ಕಂಬಳ ಒಂದು ನಿಜವಾಗಾದ್ರೂ ಇಲ್ಲೇ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ನಿಜವಾಗಾದ್ರೂ 2 ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಈ ಕಂಬಳ. ಈಗ ಅದು ಬ್ಯಾಂಗ್ಳೂರಿಗೆ ಹೋಯಿತು, ಆನಂತರ ಶಿವಮೊಗ್ಗ ಹೋಗ್ಬೇಕು. ಖಂಡಿತ ಒಳ್ಳೇದು, ಅದು ನಾನು ಮಾಡಿದ ತಪ್ಪಂತ ಹೇಳ್ತಾ ಇಲ್ಲ. ಆದರೆ ಕಂಬಳದ ಕರೆಯನ್ನು ನೀವು ಮಾತ್ರ ಸರಿಯಾಗಿ ನೀವು ಮಾಡಬೇಕು. ಯಾಕಂದ್ರೆ ಕಂಬಳಕ್ಕೆ ಕರೆ ಸರಿ ಇಲ್ಲದಿದ್ರೆ
ಕಂಬಳಕ್ಕೆ ಅಲ್ಲಿ ಕೋಣ ಬಂದರೂ ಕೂಡ ಅದು ಕರೆ ಸರಿ ಇಲ್ಲದಿದ್ರೆ ಓಡಿಸುವವರಿಗೆ ಯಾರಿಲ್ಲ ಮಾತ್ರ. ಅಂತೂ ನಮಗೆ ಅದು ಸಾಧ್ಯವಿಲ್ಲ. ಯಾಕಂದ್ರೆ ನೋಡಿ, ಒಂದು ಕಂಬಳಕ್ಕೆ ಕೋಣ ಬಂದು ಒಂದು ವೇಳೆ ಏನಾದರೂ ನಾವು ಕೋಣ ತೊಂದರೆ ಆದರೆ ಇನ್ನು 20-26 ಕಂಬಳ ನಡೀತದೆ. ಆ ಕಂಬಳಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಆದ್ರಿಂದ ನೀವು ಹೇಳಿದ್ರೆ ನೀವು ಮಾಡಿದಂತ ಕೆಲಸ ಒಳ್ಳೆಯ ಕೆಲಸ. ನಾನು ಸಂಪೂರ್ಣ ನಮ್ದು ಕೂಡ ಸಹಕಾರ ಉಂಟು. ಆದ್ರೆ ಕಂಬಳ ಮಾತ್ರ ಕರೆಯನ್ನು ನೀವು ಸರಿಯಾಗಿ ಮಾಡಬೇಕು. ನೋಡಿ, ಇಲ್ಲಿ ಕಂಬಳದ ವ್ಯವಸ್ಥಾಪಕರಿದ್ದಾರೆ, ಕೋಣದ ಮಾಲೀಕರು ಇಲ್ಲಿದ್ದಾರೆ, ನನ್ನಾಗಿ ಅವರು ಕೂಡ ಮಾಲೀಕರು. ಅವರಿಗೆ ಗೊತ್ತು ಕಂಬಳ ಹೇಗಿರ್ಬೇಕಂತ ಗೊತ್ತು. ವ್ಯವಸ್ಥೆ ಏನು ಮಾಡ್ಬೋದು, ದೇವಪ್ರಸಾದ್ ಹೇಳಿದಾಗೆ ವ್ಯವಸ್ಥೆ ಏನು ಮಾಡ್ಬೋದು. ಆದ್ರೆ ಕಂಬಳದ ಕರೆಯನ್ನು ಒಂದು ನೀವು ಸರಿಯಾಗಿ ಮಾಡಿದ್ರೆ ಖಂಡಿತ ಅಲ್ಲಿ ಕೂಡ ತರ್ತಾರೆ. ಯಾಕಂದ್ರೆ ಬ್ಯಾಂಗ್ಳೂರಿನಿಂದ ಇದು ಶಿವಮೊಗ್ಗ ಹತ್ತಿರ, ದೂರ ಅಲ್ಲ. ಯಾಕೆ ಒಂದು 250 ಕಿಲೋಮೀಟರ್ ಏನಾಗಿರ್ಬೋದು ದಿನ, ಒಂದು 225 ಕಿಲೋಮೀಟರ್ ಅಷ್ಟೇ. ಅದು ಒಳ್ಳೇದು. ಈಗ ನಮ್ಮ ಇಲೇಸ್ಟಿಗೆ ಬಾರಿ ನಮ್ಮ ಆತ್ಮೀಯರವರು ಮೊನ್ನೆ ನನಗೆ ಫೋನ್ ಮಾಡಿ ಹೇಳಿದ್ರು, ಈಗ ನಾವು ಕಂಬಳ ಮಾಡ್ತೇವೆ ಅಂದ್ರೆ ನೀವು ಬರಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ ಖಂಡಿತ ಕಂಬಳ ಮಾಡಿದ್ರೆ ಒಳ್ಳೇದೇ, ಕಂಬಳ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಈಗ ನೋಡಿ, ಈ ಕಂಬಳ ಹೊತ್ತಿಗೆ ಈಗ ಒಂದು 2-3 ತಿಂಗಳಲ್ಲಿ ಮೊದಲೆಲ್ಲ ಕಂಬಳ ಆಗ್ತಿತ್ತು. ಈಗ 3 ತಿಂಗಳು ಹೋಗಿ 4 ಆಯಿತು, ಇನ್ನು 5ನೇ ತಿಂಗಳಿಗೆ ಹೋಗುವಂತ ಪರಿಸ್ಥಿತಿಯಲ್ಲಿ ಉಂಟು. ಆದ್ರೆ ಒಂದು ವಿಚಾರ ನಿಮ್ಮನ್ನು ಹೇಳ್ತೇನೆ ನಾನು, ಕೋಣಕ್ಕೆ ಬಿಸಿಲು ಜಾಸ್ತಿ ಆದ್ರೆ, ಸೆಕೆ ಜಾಸ್ತಿ ಆದ್ರೆ ಕೋಣ ಓಡುದಿಲ್ಲ. ಇದೊಂದು ನಿಮ್ಮ ಹತ್ರ ನೆನಪಿರಲಿ, ಅದು ಓಡುದಿಲ್ಲ ಕೋಣ. ಅದು ಬಿಸಿಲು ಜಾಸ್ತಿ ಆಗ್ಬಾರ್ದು. ನೋಡಿ, ಬಿಸಿಲು ಜಾಸ್ತಿ ನೋಡಿ, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 4 ತಿಂಗಳು ಓಡಿಸ್ಬೋದು ಕೋಣ. ಮಾರ್ಚ್ ನಂತರ ಓಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಒಂದು ಈ ಕೋಣ 11 ಸೆಕೆಂಡ್ ಓಡುವಂತ ಕೋಣ ಅದು 14 ಸೆಕೆಂಡ್ 15 ಸೆಕೆಂಡ್ ಆಗ್ತದೆ. ಅದು ತೊಂದರೆ ಆಗ್ತದೆ. ಈಗ ಇದನ್ನು ಯಾಕೆ ಹೇಳಿದ್ರೆ ನೀವು ಕೂಡ ಸ್ವಲ್ಪ ಇದರ ಬಗ್ಗೆ ಯೋಚನೆ ಮಾಡಬೇಕು. ಈಗ ಮುತ್ತು ಲೋಕೇಶ್ ಗೊತ್ತುಂಟು, ಅವರು ಕೋಣ ಕಂಬಳ ಮಾಡಿ ಗೊತ್ತುಂಟು, ಅವರಿಗೆ ಕೋಣ ಕಟ್ಟಿ ಗೊತ್ತುಂಟು, ಓಡಿದರೆ ಅಂತ ಗೊತ್ತಿಲ್ಲ. ಅಂತೂ ನಾನು ನನ್ನ ಜೀವನದಲ್ಲಿ ನಾನು ಎಲ್ಲ ಕಂಬಳವನ್ನು ಗದ್ದೆ ಹೊಂದಿದ್ದೇನೆ, ಕೋಣ ಓಡಿಸಿದ್ದೇನೆ, ಕೋಣ ಕಟ್ಟಿದ್ದೇನೆ. ಸಾಧಾರಣ ನಾನೊಂದು 50 ವರ್ಷದಿಂದ ನನ್ನ ತಂದೆಯ ಕಾಲದಿಂದ ನಾನು ಕೋಣ ಕಟ್ಟಿದವನು, ಓಡಿಸಿದವನು. ನಾನು ಕೂಡ ಓಡಿಸಿದ್ದೇನೆ ಕೋಣ. ನಾವು ಶುರುವಿಗೆ 1970ನೇ ಇಸ್ವಿಯಲ್ಲಿ ಬಜಗೋಡಿಯಲ್ಲಿ ಸ್ಟಾರ್ಟ್ ಆದಂತೆ, ಜೋಡಕರ ಕಂಬಳ ಸ್ಟಾರ್ಟ್ ಆದಂತು ಬಜಗೋಡಿ ಕಂಬಳದಲ್ಲಿ. ಅಲ್ಲಿಂದ ನಾವು ಸ್ಟಾರ್ಟ್ ಆಗಿ ಈಗ ಮುತ್ತು ಕೂಡ ಅವರಿಗೆಲ್ಲ ವಿಷಯ ಗೊತ್ತಿರ್ಬೋದು, ಅನುಭವಿಸಿದ್ರೆ ಗೊತ್ತಿರ್ಬೋದು. ಯಾಕಂದ್ರೆ ಕಂಬಳದ ಪರಿಸ್ಥಿತಿ ಏನುಂಟು, ಹೇಗುಂಟು ಕೆಲವರಿಗೆ ಗೊತ್ತಿಲ್ಲ. ಈಗ ನಿಮ್ಗೆ ನಾನು ಹೇಳ್ತೇನೆ, ಮಂಗಳೂರಿನವರಿಗೆ ನಿಮ್ಗೆ ಅಷ್ಟು ಕಂಬಳದ ವಿಚಾರ ನಿಮ್ಗೆ ಗೊತ್ತಿರಲಿಲ್ಲ. ಈಗ ನೋಡಿ, ಅಲ್ಲೆಲ್ಲ ಕೂತಾಗಿರ್ತದೆ, ಅವರಿಗೆಲ್ಲ ಕಂಬಳದ ವಿಚಾರ ಗೊತ್ತು. ಕೋಣದ ಕಷ್ಟ ಇರ್ತದ್ದು, ದನಿಯವರ ಕಷ್ಟ ಇರ್ತದ್ದು. ನೋಡಿ, ಇಲ್ಲಿಂದ ಹೋದ ಸಲ ಇಲ್ಲಿ ಬ್ಯಾಂಗ್ಳೂರಿಗೆ ಹೋಗುವಾಗ ಆ ಹಿಂದೆ ಬಂದ ಇದು ಒಂದು ದೂರ ಒಂದು 250-300 ಕಿಲೋಮೀಟರ್ ಹೋದ್ರೆ ಕೋಣ ಆ ಲಾರಿಯಲ್ಲಿ ಮಲಗ್ತದೆ, ಎಲ್ಲ ಕೋಣ ಮಲಗಿಲ್ಲ. ಅದು ತೊಂದರೆ ಆಗ್ತದೆ, ಅಲ್ಲಿ ಓಡ್ಲಿಕ್ಕೆ ತೊಂದರೆ ಆಗ್ತದೆ. ಆದ್ರಿಂದ ನಾವು ಇದರ ಬಗ್ಗೆ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಬೇಕು. ಆ ಕರೆಯನ್ನು ಸರಿಯಾಗಿ, ಈ ಉದಾಹರಣೆ ನಾನು ಹೇಳಿದ್ರೆ, ನಾನು ಆ ಕರೆಯನ್ನು ನೋಡಿ ಕೋಣ ಓಡಿಸ್ಲಿಕ್ಕೆ ಆಗ್ತದಂತೆ ಆದ್ರೆ ಮಾತ್ರ ನಾನು ಕೋಣ ತರೋದಿಲ್ಲ, ಇಲ್ಲದಿದ್ದರೆ ನಾನು ಕೋಣ ತರೋದಿಲ್ಲ. ಸತ್ಯ ಹೇಳ್ತೇನೆ ನಾನು. ಯಾಕಂದ್ರೆ ನೀವು ಈಗ ನನ್ನನ್ನು ಕರೆದಿದ್ದೀರಿ ಈಗ ಈ ವಿಚಾರಕ್ಕೆ. ಆದ್ರೆ ನಾನು ಮೊದಲೇ ನಿಮಗೆ ಹೇಳಿ, ಕರೆ ಒಂದು ಸರಿಯಾದ ಕೋಣ ತರಲಿ, ಎಲ್ಲರೂ ತರ್ತಾರೆ, ನಾನು ಕೂಡ ತರ್ತೇನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.